ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಆಗಿದೆ ಶೆಟ್ಟಿ. ಸರಿ, ಪ್ಲ್ಯಾನ್ ಸಿಯಲ್ಲಿ ಏನು ಕಡಿಮೆ ಆಗಬಾರ್ದು. ಫುಲ್ ಕೋಸ್ಟಲ್ ನೋಡ್ತಿರೋನು ಓಪನೇಶ್ ಶೆಟ್ಟಿ. ಒಬ್ಬನೇ ಮಂಗಳೂರಲ್ಲಿ ಬೆಳೆದು ಗಲ್ಲಿ ಗಲ್ಲಿ ಓಡಾಡಿ ಕೆಲಸ ಮಾಡಿ ನೀರು ಊಟ ಮಲದ ಜಾಗ ಇಲ್ಲದೆ ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟ ನೋಡಿದ್ದ. ಬುದ್ಧಿ ದೇಹ ಬೆಳೀತಿದ್ದಂಗೆ ಮಂಗಳೂರಲ್ಲಿ ನಡೀತಿರೋ ದಂಧೆಗಳು ಅವನ ಕಣ್ಣಿಗೆ ಬಿತ್ತು. ಅದು ಸರಿಯಲ್ಲ ಅಂತ ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ. ಚಿಕ್ಕ ಹುಡುಗನ ಮಾತು ಕೇಳ್ದಲೇ ಅವರು ವಾಪಸ್ ಕಳಿಸಿದ್ರು. ಆ ಚಿಕ್ಕ ಹುಡುಗಂಗೆ ಅರ್ಥ ಆಗಿದ್ದು ಒಂದೇ, ಬದುಕಬೇಕಂದ್ರೆ ಬದಲಾಗಲೇಬೇಕು. ದೊಡ್ಡವನಾಗ್ತಿದ್ದಂಗೆ ಮಂಗಳೂರು ದಂಧೆಗಳನ್ನು ತಿಳ್ಕೊಂಡು ಅವನಿಗೆ ಅನಿಸಿದ್ದು, ಈಜು ಕಲಿತಾಗಿದೆ, ಇನ್ನು ಸಮುದ್ರಕ್ಕೆ ಇಳಿಯೋದೆ, ಅಳತೆ ಎಷ್ಟಿದೆ ಅಂತ ಅಳಿಯೋದೆ. ಕಾರವಾರದಿಂದ ಕಾಸರಗೋಡುವರೆಗೂ ಎಲ್ಲ ಪೋರ್ಟ್ ಏರಿಯಾಗಳನ್ನು ಹೆದರಿಸಿ ಬೆದರಿಸಿ ಅವನ ಹೆಸರಿಗೆ ಮಾಡಿಕೊಂಡ. ಕಂಪ್ಲೀಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಇವನ ಕಣ್ಮುಂದೆನೇ ಇತ್ತು. ಎಲ್ಲ ಡಾನ್ಗಳು ನಾವು ತಿಮಿಂಗಲಗಳು ಅಂದ್ಕೊಂಡಿದ್ರು. ಆದರೆ ಈ ತಿಮಿಂಗಲ ಮುಂದೆ ಅವರೆಲ್ಲ ಚಿಕ್ಕ ಮೀನುಗಳಂತ ತೋರಿಸ್ಕೊಟ್ಟ. ಇಡೀ ಕೋಸ್ಟಲ್ ಇವನ್ ಅಂಡರ್ ಆದಮೇಲೆ ಅಲ್ಲಿ ನಡೆದಿದ್ದು ಒಂದೇ ಹೆಸರು, ಓಪನೇಶ್ ಶೆಟ್ಟಿ. ಆದರೆ ಅಷ್ಟು ದೊಡ್ಡ ಕೋಸ್ಟಲ್ ಸ್ಟ್ರೆಸ್ನ ಒಬ್ಬನೇ ಬೆಳ್ಸೋಕ್ಕಾಗ್ತಾ ಇರಲಿಲ್ಲ. ಇದಕ್ಕೆ ಸಾಥ್ ಕೊಟ್ಟಿದ್ದು ಬಾಲ್ಯದ ಸ್ನೇಹಿತ ತರ್ಲೇಗೌಡ. ತರ್ಲೇಗೌಡ ಮಗು ಇದ್ದಾಗ ಮಂಗಳೂರು ಜಾತ್ರೆಯಲ್ಲಿ ತಂದೆ ತಾಯಿಯಿಂದ ಬೇರೆ ಆಗಿದ್ದ. ಎಷ್ಟೇ ಹುಡುಕಿ ಪ್ರಯತ್ನ ಪಟ್ಟರು ಮಂಗಳೂರು ಗಳ್ಳಿಗಳು ಅವನನ್ನು ನುಂಗಿ ಹಾಕಿತ್ತು. ಸ್ವತಂತ್ರ ಸಿಗ್ತಿದ್ದಂಗೆ ಗಳ್ಳಿಗಳಲ್ಲಿ ಬೇರೆ ಥರನೇ ಬೆಳೆದ. ಒಂದು ಮಗು ಬೆಳವಣಿಗೆಗೆ ಸರೌಂಡಿಂಗ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಇವರಿಂದ ಗೊತ್ತಾಗಬೇಕು. ಆ ಮಂಗಳೂರು ಗಲ್ಲಿಗಳಲ್ಲಿ ಸಿಕ್ಕಿದ್ದ ಒಬ್ಬ ಆಪ್ತ ಸ್ನೇಹಿತ. ಇಬ್ಬರು ಚಿಕ್ಕವರಿರ್ತಕ್ಕಷ್ಟ ಒಂದೇ ಆಗಿರೋದ್ರಿಂದ ಇವ್ರದ್ದು ಬಂದ ಸ್ಟ್ರಾಂಗ್ ಆಗಿ ನಡೆಯಿತು. ಇವರಿಬ್ಬರು ದೋಸ್ತಿ ಮಧ್ಯೆ ಯಾರಿಗೂ ಜಾಗ ಇರಲಿಲ್ಲ. ಬಹಳ ವರ್ಷ ಜೊತೆಗಿದ್ದು ಒಬ್ರನ್ನೊಬ್ಬರ ಮೇಲು ಕೀಳುಗಳನ್ನು ನೋಡಿ ಸಪೋರ್ಟ್ ಮಾಡ್ಕೊಂಡು ಬೆಳೆದಿದ್ರು. ಇಷ್ಟ ಕಷ್ಟಗಳು ಹಂಚ್ಕೊಂಡು ಒಬ್ರಿಗೊಬ್ರು ಮೇಲಕ್ಕೆ ಬೆಳೆಸಿದ್ರು. ಫ್ರೆಂಡ್ಶಿಪ್ ಬರೀ ಫೋಟೋಗೆ ಅನ್ನೋ ಈ ಪ್ರಪಂಚದಲ್ಲಿ ಇವರ ದೋಸ್ತಿ ಮಾದರಿಯಾಗಿತ್ತು. ಇಬ್ಬರು ಜೊತೆಗೆ ಸೇರಿ ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಛಲ. ಬೆಳೀತಾ ಇದ್ದಂಗೆ ಇಬ್ಬರು ಸೇರಿ ಒಂದು ಗುರಿಗೆ ಬಂದರು. ಕೋಸ್ಟಲ್ ಏರಿಯಾನ ಮೇಂಟೈನ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ರು. ಯಾರ ಕಣ್ಣು ಇವರ ಮೇಲೆ ಬಿದ್ದರೂ ಕಣ್ಣು ಕೀಳೋದೊಂದೇ ಆದೇಶ. ಭಾಳ ಜನಕ್ಕೆ ಕೋಸ್ಟಲ್ ಸಿಗಬೇಕು ಅಂದರೆ ಇವರ ಫ್ರೆಂಡ್ಶಿಪ್ ಮುರಿದ್ರೆ ಮಾತ್ರ ಸಾಧ್ಯ ಅನ್ನೋಕ್ಕೆ ಶುರುವಾಯಿತು.